ನನಗೆ ಸುರ್ಜೇವಾಲಾ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತೆ? ಸುರ್ಜೆ ಅವರು ಸಂದೇಶ ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕ್ರಮ ಸರಿಯಾಗಿ ಮಾಡ್ತಿದ್ರು, ಜವಾಬ್ದಾರಿ ಇಲ್ಲದವ್ರನ್ನ ಬದಲಾಯಿಸ್ತೀವಿ ಅಂತ ಸಂದೇಶ ಕೊಟ್ಟಂಗಿದೆ. ಈಗ ನಾವೇನ್ ಹೇಳ್ತೀವಿ ಸರ್ ಕಾರ್ಯಾಧ್ಯಕ್ಷರಾಗಿ? ಯಾಕಂದ್ರೆ ಪಕ್ಷದ ಶಿಸ್ತಿನ ಅನುಗುಣವಾಗಿ ಎಲ್ಲರೂ ಈ ಪಕ್ಷದಲ್ಲಿ, ಯಾಕಂದ್ರೆ ಈ ಪಕ್ಷದಿಂದ ನಾವು ಶಾಸಕರಾಗ್ಯಾರ, ಹಲವಾರು ಮಂದಿ ಪಕ್ಷದಿಂದ ಮಂತ್ರಿಗಳಾಗ್ಯಾರ. ಯಾಕಂದ್ರೆ ಪಕ್ಷದ ಕಾರ್ಯಕ್ರಮ ಅಂತ ಟೈಮಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಅಂತ ನಾವು ಅಷ್ಟು ಕೂಡ ಮಾಡಲೇಬೇಕು. ನಾವು ಕೂಡ ಜವಾಬ್ದಾರಿಯಿಂದ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ನಾವು ಮಾಡಿದ್ವಿ. ಅವತ್ತು ಮನಮೋಹನ್ ಸಿಂಗರ ನಿಧನದಿಂದ ಈ ಕಾರ್ಯಕ್ರಮ ಮುಂದೋಗಿದೆ ಅಷ್ಟೇ. ಬಟ್ ಮನಮೋಹನ್ ಸಿಂಗರ್ ಕಾರ್ಯಕ್ರಮ ಮುಂದೋದಂತ ಕಾರ್ಯಕ್ರಮ ಈಗ ಮಾಡಾಕತ್ತೀವಿ. ಹಾಗೆ ಅದ್ಭುತವಾದಂತಹ ಕಾರ್ಯಕ್ರಮ ನಾವು ಮಾಡ್ತೀವಿ. ಸಾಕಷ್ಟು ಜನಸಂಖ್ಯೆ ಕೂಡ ನಮ್ಮಲ್ಲಿ ಬರ್ತಾರೆ. ಶಾಸಕರು ಮತ್ತು ಸಚಿವರ ಕೆಲಸಕ್ಕೆ ಸಮಾಧಾನನೇ ಇಲ್ಲಲ್ಲ ಸರ್? ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನೋದು. ಪಕ್ಷ ಸಾಕಷ್ಟು ಸಂಘಟನೆ, ನಮ್ಮ ಪಕ್ಷದ ಸಂಘಟನೆಯಲ್ಲಿ ಅಂತೂ ಯಾವುದೂ ಕೊರತೆ ಇಲ್ಲ. ಯಾವ ನಮ್ಮ ಕೆಲಸ ಕೊಡ್ತಾರೆ ಅದನ್ನ ಚಾಚು ತಪ್ಪದೆ ನಮ್ಮ ಪಕ್ಷದಲ್ಲಿ ನಾವು ಮಾಡ್ಕೊಂತ ಇದೀವಿ. ಯಾಕಂದ್ರೆ ನಾವೆಲ್ಲ ಯೂತ್ ಕಾಂಗ್ರೆಸ್ NSY ಬಂದಂತವ್ರು, ಇವತ್ತ ನಿನ್ನೆ ಪಕ್ಷ ಕಟ್ಟದವರಲ್ಲವಲ್ಲ. ಯೂತ್ ಕಾಂಗ್ರೆಸ್ ಇಂದ ನಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಈ ರಾಜ್ಯದಲ್ಲಿ ಹಲವಾರು ಯೂತ್ ಸಂಘಟನೆಯನ್ನು ಕೂಡ ನಾವು ಮಾಡ್ಕೊಂತ ಬಂದು ಆ ಮುಖಾಂತರ ಬಂದಂತವ್ರು ನಾವೆಲ್ಲ. ಅದಕ್ಕೆ ನಮಗೇನು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಪಕ್ಷದ ಸಂಘಟನೆ ಒಳಗೆ ಯಾವತ್ತೂ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ನಾಯಕರಲ್ಲೇ ಶಿಸ್ತಿಲ್ಲ ಅಂದ್ರೆ ಕಾರ್ಯಕರ್ತರಲ್ಲಿ ಹೆಂಗ್ ಶಿಸ್ತು ಬರುತ್ತೆ ಅನ್ನೋದು ಎಚ್ಚರಿಕೆ ಕೊಟ್ಟರು. ಅಲ್ಲ, ಕರೆಕ್ಟ್. ಅಂತ ಶಿಸ್ತು ಇಲ್ಲ ಅಂತವ್ರು ಕೊಟ್ರ, ಶಿಸ್ತು ಇಲ್ದಂತವ್ರಿಗೆ ಎಚ್ಚರಿಕೆ ಅಷ್ಟ. ಅದು ಯಾರು ಶಿಸ್ತಿಲ್ಲ, ಶಿಸ್ತು ಅಂತವ್ರಿಗೆ ಎಚ್ಚರಿಕೆ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಪಕ್ಷದ ಹೆಸರಿನ ಮೇಲೆ ಇವತ್ತು ನಾವು ಶಾಸಕರಾಗಿರ್ತೀವಿ, ಮಂತ್ರಿಗಳಾಗಿರ್ತೀವಿ. ಪಕ್ಷದ ಕೆಲಸ ಇದ್ದಂತ ಟೈಮಲ್ಲಿ ನಾವು ಜವಾಬ್ದಾರಿ ಮಾಡಬೇಕಾಗುತ್ತೆ.